ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಹಳೆ ಮೈಸೂರು ಭಾಗದ 9 ಜಿಲ್ಲೆಗಳಿಂದ ರೈತರು ಬಂದು ಮಾಡ್ತಾ ಇರ್ತಕ್ಕಂಥದ್ದು. ಏನು ಬಿಡದಿಯ ಬಿಜೆ ಸರ್ಕಲ್ ನಿಂದ ಬೈರ್ಮಂಗಲಕ್ಕೆ ಈಗಾಗಲೇ ರ್ಯಾಲಿಗಳನ್ನ ಬೈಕ್ ರ್ಯಾಲಿಗಳನ್ನ ಒಂದ್ ಕಡೆ ಮಾಡ್ತಾರೆ, ಮತ್ತೊಂದೆಡೆ ಪಾದಯಾತ್ರೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಸದ್ಯ ಈಗ ದೃಶ್ಯಾವಳಿಗಳನ್ನ ನೋಡ್ತಿರ್ಬೋದು. ಏನು ಬಿಜೆಎಸ್ ವೃತ್ತದಿಂದ ಈಗಾಗಲೇ ಬೈರ್ಮಂಗಲಕ್ಕೆ ಬರ್ತಕ್ಕಂಥ ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಸಂಪೂರ್ಣವಾಗಿ ಹೋರಾಟಗಾರರು ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಬೈಕ್ ರ್ಯಾಲಿಯ ಜೊತೆಗೆ ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸಾಕಷ್ಟು ಆಕ್ರೋಶದಕ್ಕೆ ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಪ್ರತಿಭಟನೆಯಲ್ಲೂ ಕೂಡ ಏನು ಘೋಷಣೆಗಳನ್ನ ಕೂಗ್ತಾ ಇರ್ತಕ್ಕಂಥ ಬಲವಂತಾದಂತ ಭೂಮಿಯನ್ನ ಈಗಾಗಲೇ ಏನು ರಾಜ್ಯ ಸರ್ಕಾರ ಸಾಕಷ್ಟು ಏನೋ ಒತ್ತಡ ಹಾಕಿ ಕಿತ್ಕೊಳ್ತಾ ಇದೆ ಅನ್ನೋ ಒಂದು ಘೋಷಣೆಯನ್ನ ಕೂಗ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಹೀಗೆ ಆದ್ರೆ ಮುಂದೆ ಕೂಡ ಈ ಸರ್ಕಾರಕ್ಕೆ ಸಾಕಷ್ಟು ಸಂಕಷ್ಟ ಬರ್ತದೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯ ನನ್ನ ಜೊತೆ ಈಗ ಇಲ್ಲಿಯ ಹೋರಾಟಗಾರರು ಕೂಡ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ. ಸರ್, ಇವಾಗ ನೀವು ಎಲ್ಲಿಂದ ಬಂದಿರಿ, ಯಾಕಾಗಿ ಹೋರಾಟ? ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತೆ ಪ್ರಗತಿಪರ ಸಂಘ ಎಲ್ಲ ಬಂದಿದ್ದೀವಿ ಸರ್. ಈಗ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇವರು ಒಳ್ಳೆ ತರದಲ್ಲಿ ಈ ನಮ್ಮ ರೈತರನ್ನ ಜಮೀನಿಗೆ ಆಗ್ಲಿ ರೈತರದ್ದು ಒಡನಾಟ ಮಾಡ್ಕೊಂಡು ಒಳ್ಳೆ ತರ ಇದ್ರೆ ಇವರು ನೆಕ್ಸ್ಟ್ ಫ್ಯೂಚರ್ ಇವ್ರು ಬರುತ್ತೆ. ಇಲ್ಲೇ ಇದ್ರೆ ಇವ್ರ ಕುರ್ಚಿಗೆ ಧಕ್ಕೆ ತಕೊಳ್ಳೋದು ಖಂಡಿತ ಅಂತ. ನೆಕ್ಸ್ಟ್ ಇವರು ಯಾವುದೇ ಗ್ರಾಮಕ್ಕೆ ಹೋಗಿ ನಮ್ಗೆ ಓಟ್ ಹಾಕಿ ಅಂತ ಕೇಳಿದ್ರೆ ರೈತರು ಇವ್ರನ್ನ ಸುಮ್ನೆ ಬಿಡೋದು ಸಾಧನೆ ಇಲ್ಲ. ಇವ್ರನ್ನ ಊರಿಂದ ಆಚೆ ಬಹಿಷ್ಕಾರ ಹಾಕಿ ಆಚೆ ತಳ್ಳಿ ಇವ್ರನ್ನ ಕೆಟ್ಟದಾಗಿ ಇವ್ರನ್ನ ಬೋದು. ಇವ್ರಿಗೆ ಓಟ್ ಅಂತೂ ಹಾಕಲ್ಲ, ನೆಕ್ಸ್ಟ್ ಇವ್ರು ಬರೋದು ಇಲ್ಲ. ಇವ್ರ ಮನೇಲಿ ಒಂದು ಕೂರ್ಸೋದಂತ ಖಚಿತ ಅಂತ ನಾನು ರೈತ ಸಂಘದಿಂದ ಹೇಳ್ತಾ ಇದ್ದೀನಿ. ನಂಜನಗೂಡು ತಾಲೂಕು ಅಧ್ಯಕ್ಷ ಮಹೇಶ್ ಅಂತ ಸರ್. ಈಗ ಸಾಕಷ್ಟು ಏನು ಫಲವತ್ತಾದ ಭೂಮಿ ಅಂತ ನೀವು ಒಂದ್ ಕಡೆ ಹೇಳ್ತಾರೆ, ಇದು ಬರಡು ಭೂಮಿ, ಹಾಗಾಗಿ ನಾವು 2 ಕೋಟಿ ಮೇಲೆ ದುಡ್ಡು ಕೊಡ್ತಿದೀವಿ ಅಂತ ಹೇಳ್ತಾರೆ ಸರ್ ಕೆ ಶಿವಕುಮಾರ್. ಈಗ ಈ ಸರ್ಕಾರ ಈ ಅನ್ನ ತಿನ್ನೋ ಭೂಮಿಗೆ ಇವತ್ತು 2 ಕೋಟಿ ಇರ್ಬೋದು, 3 ಕೋಟಿ ಇರ್ಬೋದು, ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಂಗಿಲ್ಲ. ಯಾಕೆ ಹೇಳ್ತಾರೆ ಇದು ಇರುವುದು ಅಂದ್ರೆ, ಹಿಂದೆ ಹೋದ ವರ್ಷ ದೇವನಹಳ್ಳಿ ಇದೇ ತರ ಭೂ ಸುಧಾರಣೆ ಕಾಯ್ದೆ ತಂದಿದ್ರು. ಆಗ ಅದು ವಾಪಸ್ ತಗೊಂಡಿನಿ ಅಂತ ಹೇಳಿ ಈಗ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಕೆ ಶಿವಕುಮಾರ್ ಸಾಹೇಬರು ಇದು ಮತ್ತೆ ಭೂ ಸುಧಾರಣೆ ಕಾಯ್ದೆಯನ್ನು ತಂದಿದ್ದಾರ. ಇದು ಕೂಡಲೇ ನಿಲ್ಲಬೇಕು. ನಾವು ಗುಲ್ಬರ್ಗದಿಂದ ಬಂದಿದ್ದೀವಿ. ನಾವು ಈ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯದ ಅಧ್ಯಕ್ಷರಾದ ಬಡಗಲ್ಪುರ್ ನಾಗೇಂದ್ರ ಸರ್ ಅವರ ನೇತೃತ್ವದಲ್ಲಿ ಇವತ್ತೇನ್ ನಮ್ದು ಹೋರಾಟ ನಡೀತಾ ಇದೆ. ಇವತ್ತು ಕೂಡಲೇ ಇದು ಖಂಡಿಸಿ, ಇದು ನಿಂತಿಲ್ಲಪ್ಪ ಅಂತಂದ್ರೆ ಇಡೀ ಕರ್ನಾಟಕವನ್ನು ಬಂದ್ ಮಾಡಕ್ಕೂ ನಾವು ಹಿಂದಕ್ಕೆ ಸರಿಯಂಗಿಲ್ಲ. ಬೇಗನೆ ಇದು ಭೂ ಸುಧಾರಣೆ ಕಾಯ್ದೆ ಮಾನ್ಯ ಮುಖ್ಯಮಂತ್ರಿಗಳು ವಾಪಸ್ ಆಗಬೇಕಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಒಂದು ವೇಳೆ ಮಾಡಿದಿಲ್ಲ ಅಂದ್ರೆ ಇಡೀ ಕರ್ನಾಟಕ ಉಗ್ರವಾದ ಹೋರಾಟವನ್ನು ಹಮ್ಮಿಕೋಬೇಕಾಗ್ತದೆ ಸರ್. ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ, ಕರ್ನಾಟಕ ರಾಜ್ಯ ರೈತ ಸಂಘ ಕಲಬುರಗಿ. ಸರ್, ಈಗ ಎಲ್ಲರೂ ಸಹ ಕೂಡ ಫಲವತ್ತಾದ ಭೂಮಿ ಅಂತಂದ್ರು, ಒಂದ್ ಕಡೆ ಅವ್ರು ದುಡ್ಡು ಕೊಡ್ತೀನಿ ಅಂತವ್ರೆ. ಆಲ್ರೆಡಿ ಕೆಲವರಿಗೆಲ್ಲ ದುಡ್ಡು ಕೂಡ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಿ? ಕೆಲವು ರೈತರಿಗೆ ಆಮಿಷ ಹೊಡ್ತಾ ಇದ್ದಾರೆ. ನಿಜವಾಗಿ 80% ರೈತರು ಈ ಭೂಮಿ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಧರಣಿ ಮಾಡ್ತಾ ಇದ್ದಾರೆ. ಇದೇ ರೀತಿ ಸರ್ಕಾರ ಮುಂದುವರಿಸಿದ್ರೆ ಕರ್ನಾಟಕದಲ್ಲಿ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ. ದಯವಿಟ್ಟು ರಾಜ್ಯ ಸರ್ಕಾರ ಕೂಡಲೇ ಈ ಒಂದು ಕಾನೂನನ್ನ ವಾಪಸ್ ತಗೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ನಾವು ಮಂಡ್ಯ ಜಿಲ್ಲಾ ರೈತ ಸಂಘದಿಂದ ಈ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಸರ್, ನೀವೆಲ್ಲಿಂದ ಬಂದಿದ್ರಿ? ನಾವು ಮೈಸೂರಿನಿಂದ ಬಂದಿದ್ದೇವೆ. ಈ ಒಂದು ಕೆ ಶಿವಕುಮಾರ್ ಅವರು ಏನು ರೈತರ ಹೊಟ್ಟೆ ಮೇಲೆ ಹೊಡೆದಿಕ್ಕೆ ಬಿಡದಿ ಟೌನ್ಶಿಪ್ ಕಾರ್ಯಕ್ರಮ ಮಾಡಲು ಹೊರಟಿದ್ದಾರೆ. ಇದ್ರ ವಿರುದ್ಧ ನಾವು ತೀವ್ರವಾಗಿ ಖಂಡಿಸ್ತೀವಿ. ಈ ಹೋರಾಟವನ್ನ ಅವರು ಕೈ ಬಿಡೋ ತನಕನೂ ನಾವು ಮುಂದುವರಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆನ ನಾನು ಅವ್ರು ಕೊಡ್ತೀನಿ. ಇದೇ ರೀತಿ ರಾಜ್ಯದಲ್ಲಿ ರೈತರ ಹೊಟ್ಟೆ ಮೇಲೆ ಹೊಡೆದಿ ಅಧಿಕಾರ ನಡೆಸ್ತಿರುವಂತ ಕೆ ಶಿವಕುಮಾರ್ ಅವರು ಜಾಸ್ತಿ ದಿನ ಉಳಿಯೋದಿಲ್ಲ. ಯಾಕೆ ಅಂದ್ರೆ ರಾಜ್ಯದಲ್ಲಿ ರೈತರನ್ನ ಎದುರಾಕಂದಿ ಉಳಿದಿರುವಂತ ಸರ್ಕಾರ ಯಾವುದೂ ಇಲ್ಲ. ಈ ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡೋದು ಇಷ್ಟ, ಏನಿವತ್ತು ಬಿಡದಿ ಟೌನ್ಶಿಪ್ ನ ನೀವು ಮಾಡ್ತೀವಿ ಅಂತ ಹೊರಟಿದ್ರೆ ಅದನ್ನ ಕೈ ಬಿಡ್ಬೇಕಂತ ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳಕ್ ಇಷ್ಟಪಡ್ತೇನೆ. ಸರ್, ಈಗ ಬೆಂಗಳೂರು ಜನ ಸಾಕಷ್ಟು ಕಷ್ಟ ಪಡ್ತಿದ್ದಾರೆ, ಅವ್ರಿಗೆಲ್ಲ ಒಂದು ಟೌನ್ಶಿಪ್ ಬೇಕು, ಹಾಗಾಗಿ ಬಿಡದಿಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್, ಈಗ ಬಿಡದಿಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ, ಓಕೆ ಒಳ್ಳೇದು. ಆದ್ರೆ ಈಗ ಫಲವತ್ತಾದ ಭೂಮಿ ಮೇಲೆ ಯಾಕೆ ಕಣ್ಣಾಗ್ತೀರ ಅಂತ ಹೇಳಿ ನಮ್ಮ ಮಾತು. ಮಾಡ್ಲಿ, ಅಭಿವೃದ್ಧಿ ಮಾಡ್ಲಿ, ಟೌನ್ಶಿಪ್ ಮಾಡ್ಲಿ, ಯಾಕೆ ಫಲವತ್ತಾದ ಭೂಮಿಯಲ್ಲಿ ಆಗ್ಬೇಕಾ? ಮತ್ತೆ ಬೇರೆ ಭೂಮಿ ಎಲ್ಲಿ ಸಿಗಲ್ಲ ಇವ್ರಿಗೆ. ಅದು ರೈತರು ಫಲವತ್ತಾದ ಬೆಳೆ ಬೆಳಿತಾರ, ಅದ್ರ ಮೇಲೆ ಅವಲಂಬಿತರಾಗಿದಾರ. 1 ಎಕರೆ 2 ಎಕರೆ ಕಟ್ಕೊಂಡು ಜೀವನ ಮಾಡ್ತಿದಾರ. ಅದ್ರ ಮೇಲೆ ಇವ್ರು ಕಣ್ಣು ಅಂತಂದ್ ಹೇಳಿದ್ರೆ ರೈತರು ನಾಳೆ ಮಕ್ಕಳ ಕಾಲಕ್ಕೆ ಮಕ್ಕಳಿಗೆ ಭವಿಷ್ಯ ಏನು? ಅರ್ಧ ಎಕರೆ 1 ಎಕರೆ ಇದ್ದಿರ್ತಾನೆ ಮುಂದೆ ಭವಿಷ್ಯ ಮಕ್ಕಳಿಗೆ. ಅದೇ ಅರ್ಧ ಎಕರೆ 1 ಎಕರೆ ಇಲ್ಲ ಅಂತಂದ್ರೆ ಅವ್ರ ತಂದೆ ತಾಯಿ ನಾಳೆ ವಯಸ್ಸಾದ್ಮೇಲೆ ಯಾರು ನೋಡ್ಕೊಂತಾರೆ?
ಅವ್ರ ಅಳಲ್ ಅವ್ರು ತೋಡ್ಕೊಂತಿದ್ದಾರೆ. ಇವ್ರು ಅದು ಬಿಟ್ಟು ಇದನ್ನ ಈ ಟೌನ್ಶಿಪ್ ವಿಚಾರದಲ್ಲಿ ಕೈ ಹಾಕಿ ದೊಡ್ಡ ತಪ್ಪು ಮಾಡಿದ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವರೇ. ನೀವು ನೂತನವಾಗಿ ಮುಖ್ಯಮಂತ್ರಿ ಆಗಿ ಆಯ್ಕೆ ಆದ್ಮೇಲೆ ರೈತರ ಪರ ಇರ್ಬೇಕು ಹೊರತು, ನೀವು ರೈತರ ಪರ ಇರ್ಬೇಕು ಹೊರತು ರೈತರ ವಿರುದ್ಧವಾಗಿದ್ದು ಭೂಮಿ ಕಸಿಯುವಂತ ಕೆಲಸ ಮಾಡಬಾರ್ದು. ಇದು ದೊಡ್ಡ ದುರಂತ. ಇದು ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ಕಾಂಗ್ರೆಸ್ ಪಕ್ಷ ಐತೆ ಅಂತ ತಿಳ್ಕೊಂಡ್ರೆ ನೀವು ಬಸವಣ್ಣನ ತತ್ವಗಳು ಏನ್ ಪಾಲನೆ ಮಾಡ್ತಿದ್ರಿ? ನೀವು ಬಸವಣ್ಣ ಏನ್ ಹೇಳಿದಾನೆ? ನಾನು ರಾಜ್ಯದ ರೈತರಿಗೆ ಮೊದಲನೇದಾಗಿ ಶರಣೆನ್ನುತ್ತೇನೆ ಅಂತಂದು ಹೇಳಿದ್ದಾರೆ ಬಸವಣ್ಣವರು. ಆ ಬಸವಣ್ಣನ ನಾಯಕತ್ವದಲ್ಲಿ ನೀವು ಏನ್ ಮಾಡ್ತಿದ್ದೀರಾ? ಬಸವಣ್ಣನ ವಾಕ್ಯದ ವಿರುದ್ಧವಾಗಿ ನಡ್ಕೊಂತಿದ್ದೀರಾ ಡಿ ಕೆ ಶಿವಕುಮಾರ್ ಅವರೇ. ಇದು ಈಗ ನೀವೇನ್ ಹೇಳ್ತೀರಿ ಸರ್? ಏನಾಗ್ತಾ ಇದೆಯಪ್ಪ ಅಂದ್ರೆ ಸರ್ಕಾರಗಳು ರೈತರ ಭೂಮಿಯನ್ನ ಕಿತ್ತುಕೊಂಡು ಕಾರ್ಪೊರೇಟ್ ಮಾಡ್ತಾರೆ. ರೈತರಿಗೆ ಯಾವ ಹಕ್ಕಿಲ್ಲದಂಗ್ ಮಾಡ್ತಾರೆ ಮುಂದಿನ ದಿನ. ಯಾಕಂದ್ರೆ ಭೂಮಿನ ಕಳ್ಕೊತದ್ರೆ ಆಮೇಲೆ ವಿದ್ಯುತ್ನು ಖಾಸಗೀಕರಣ ಮಾಡ್ತಾರೆ. ಸರ್ಕಾರಗಳು ಏನ್ ಮಾಡ್ಲಕ್ ಹೊರಟಿದ್ಯಪ್ಪ ಅಂತಂದ್ರ ನಮ್ಮ ರೈತರನ್ನ ಮೂಳೆಯನ್ನು ಮುರಿತಾ ಇದ್ದಾರೆ. ಅದಕ್ಕಾಗಿ ಎಚ್ಚರಿಕೆಯಾಗಿ ಸರ್ಕಾರಕ್ಕೆ ಕೊಡ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಯುವ ಘಟಕ ವತಿಯಿಂದ ಕರ್ನಾಟಕ ರಾಜ್ಯ ಉತ್ತರ ಕರ್ನಾಟಕದ ನಮ್ಮ ಗುಲ್ಬರ್ಗ ಜಿಲ್ಲಾ ಅಧ್ಯಕ್ಷರು ಬಂದಿದ್ದಾರೆ, ವಿಜಯನಗರ ಜಿಲ್ಲೆ ಬಂದಿದ್ದಾರೆ, ಬೀದರ್ ಜಿಲ್ಲೆ ಅಂತ ಬಂದಿದ್ದಾರೆ, ನಮ್ಮ ಬಿಜಾಪುರ ಜಿಲ್ಲೆಯವರು. ಎಲ್ಲಾ ಜಿಲ್ಲೆಗಳು ಸಂಪೂರ್ಣವಾದ ಬಿಲ್ಡಿಂಗ್ ಹೋರಾಟಕ್ಕೆ ಬೆಂಬಲವಿದೆ. ಉತ್ತರ ಕರ್ನಾಟಕ ಬೆಂಬಲ ಇದೆ. ಮುಂದಿನ ದಿನಮಾನ ಉಗ್ರವಾದಂತ ಹೋರಾಟ, ಎಲ್ಲಾ ರಸ್ತೆಗಳನ್ನು ತಡೆದು ಉಗ್ರವಾದಂತ ಹೋರಾಟ ಮಾಡೋಕೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪದವಿಯನ್ನು ಬಿಟ್ಟು ಹೋಗ್ಬೇಕಾಗ್ತದೆ. ಯಾಕೆ ರೈತ ವಿರೋಧಿ ಮಾಡ್ಕೋಬಾರ್ದು, ರೈತ ಪರ ಚಿಂತನೆ ಮಾಡಬೇಕು. ಫಸ್ಟ್ ಗೆ ಪ್ರಮಾಣ ವಚನದಲ್ಲಿ ರೈತ ಪರ ಮಾಡಿ ಅಂತ ಹೇಳಿದ್ದಾರೆ. ರೈತ ಪರ ಯಾವುದೂ ಕಾಯ್ದೆಗಳನ್ನು ಮಾಡಿಲ್ಲ. ಮುಂದಿನ ದಿನಮಾನ ಬಿಡದಿ ಹೋರಾಟ ಕೈ ಬಿಡಲೇಬೇಕು. ಕೈ ಬಿಡಲಿಲ್ಲ ಅಂದ್ರೆ ನಾವು ನಿಮಗೆ ಎಚ್ಚರಿಕೆಯನ್ನು ಕಳಿಸ್ತೇವೆ. ರಾಜ್ಯ ಯುವ ಘಟಕ ಸಚಿವ ಸಿದ್ದನಗೌಡ ಪಾಟೀಲ್. ಇದಿಷ್ಟು ಏನೋ ರೈತರ ಆಕ್ರೋಶ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್ ಬಿಡದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.